ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ. ಈ ನನ್ನ ಮಗನ ನಿಮ್ ಭಾಷೆನೇ ಸರಿ ಕಣೋ. ನನ್ನ ಮಗನೇ ನಿನ್ ತಲೆ ಕಿಡ್ನಿದ್ಯಾ ಆನೆಲ್ಲ ದರ್ವೇಸಿ ನನ್ನ ಮಗನೇ ಕಚ್ಚಡ ನನ್ನ ಮಗನೇ ಲೋಪ ನನ್ನ ಮಗನೇ. ಬಿಟ್ಟಲ್ಲ ಧನ ಯೋಗ ಧಾನ್ಯ ಯೋಗ ಬೇಕಾದಷ್ಟು ಸ್ತ್ರೀ ಯೋಗ ನನ್ನೊಬ್ಬನಿಗೆ ಸಿಗೋಂಗ್ ಮಾಡಪ್ಪ. ಎರಡೇ ಮಾತು ನೇರವಾಗಿ ಕೇಳ್ತೀನಿ, ನೇರವಾಗಿ ಉತ್ತರ ಹೇಳ್ಬಿಡಿ. ರಾಜಕಾರಣಕ್ಕೆ ಬಂದ ಮೇಲೆ ಉಪೇಂದ್ರ ನಟನಾಗಿಯೂ ಇಲ್ಲ, ರಾಜಕಾರಣದಲ್ಲೂ ಇಲ್ಲ. ರಿಯಲ್ ಸ್ಟಾರ್ ನಟ ಹೆಂಗ ಆಗ ಸಾಧ್ಯ? ನಾನು ರಿಯಲ್ ಆಗಿ ಮಾಡೋದು, ನಟ ಅಲ್ಲ. ಸರ್ ಒಂದು ಚಿಕ್ಕ ಡೌಟ್ ಕ್ಲಿಯರ್ ಮಾಡ್ಕೋ. ಉಪೇಂದ್ರ ಸೀರಿಯಸ್ ರಾಜಕಾರಣಿ ಆಗಲೇ ಇಲ್ಲ. ಬೇಡ, ನಾನು ರಾಜಕಾರಣಿನೇ ಆಗಲ್ಲ. ಇನ್ನು ಸೀರಿಯಸ್ ಬಿಟ್ಬಿಡಿ. ಕಾಮಿಡಿ ರಾಜಕಾರಣಿನೂ ಆಗಲ್ಲ, ಸೀರಿಯಸ್ ರಾಜಕಾರಣಿನೂ ಆಗಲ್ಲ. ಉಪೇಂದ್ರ ಅವರ ಟೈಟಲ್ ನಷ್ಟೇ ಸಿನಿಮಾನೂ ಕನ್ಫ್ಯೂಸಿಂಗ್ ಇರುತ್ತೆ, ರಾಜಕಾರಣನೂ ಕನ್ಫ್ಯೂಸಿಂಗ್ ಇದೆ. ಈ ನನ್ನ ಮಗನ ನಿಮ್ ಭಾಷೆನೇ ಸರಿ ಕಣೋ. ನನ್ನ ಮಗನೇ ನಿನ್ ತಲೆ ಕಿಡ್ನಿದ್ಯಾ ಆನೆಲ್ಲ ದರ್ವೇಸಿ ನನ್ನ ಮಗನೇ ಕಚ್ಚಡ ನನ್ನ ಮಗನೇ ಲೋಪ ನನ್ನ ಮಗನೇ ಗಾಂಡ ನನ್ನ ಮಗನೇ. ಕನ್ಫ್ಯೂಷನ್ ಜಾಸ್ತಿ ಆಯ್ತಲ್ಲ, ನಾನೇ ಕನ್ಫ್ಯೂಸ್ ಆಗ್ತೀನಿ. ಕ್ವಶನ್ಸೇ ಜಾಸ್ತಿ ಕನ್ಫ್ಯೂಷನ್ ಅಲ್ಲಿ ಇದೆ. ಯಾಕೆ ನಗು, ಯಾಕೆ ಪರಿಹಾಸ್ಯ? ಸಿನಿಮಾ ಆಗ್ಲಿ ರಾಜಕೀಯ ಆಗ್ಲಿ ಜನರನ್ನ ಕನ್ಫ್ಯೂಸ್ ಮಾಡೋದೇ ಉಪೇಂದ್ರ ಸ್ಟೈಲ್. ಕೇಳಿದ್ರ ಈ ವಿಚಿತ್ರವಾದ ಮಾತುಗಳನ್ನ? ಏನ್ ಹಂಗ್ ನೋಡ್ತೀಯಾ? ಅವ್ನು ನನ್ ಕ್ಲಾಸ್ ಬಿಟ್ಟು ಗೊತ್ತಾ? ಹಾಗನ್ನು ಮತ್ತೆ ಅದಕ್ಕೆ ಯಾಕೆ ಇಷ್ಟೊತ್ತು ಪತ್ರ ಕೊಟ್ಟಿದೆ? ಆಗ್ಲೇ ಹೇಳಿದ್ರೆ ಪತ್ರ ಕುಡಿಸ್ಬಿಡ್ತಾ ಇದ್ನಲ್ಲ. ಉಪೇಂದ್ರ ಅವ್ರದ್ದು ಪಾರ್ಟ್ ಟೈಮ್ ಪಾಲಿಟಿಕ್ಸ್ ಸೀರಿಯಸ್ ರಾಜಕಾರಣನ? ನಿಮ್ಗೆ ಯಾಕೆ ಬೇಕದು? ಚಿಕ್ಕ ಮುಚ್ಕೊಂಡು ಹೋಗಲ್ಲ. ಅಯ್ಯೋ ಸರ್, ಫಸ್ಟ್ ಟೈಮ್ ಐ ಆಮ್ ಸ್ಪೀಕಿಂಗ್ ಇನ್ ಫ್ರಂಟ್ ಆಫ್ ಯು ಸರ್. First time I was speaking in front of you, sir. I got after so many days I got opportunity. ಉಪೇಂದ್ರ ಅವರು ಚುನಾವಣೆಗೆ ನಿಲ್ಲಲ್ವಾ? ಸೋಲೋ ಭಯನಾ? ಸೋಲು ಮನೋ ನಿಗ್ರಹದಲ್ಲಿ ಭೀಷ್ಮನಿಗಿಂತ ಒಂದ್ ಹೆಜ್ಜೆ ಮುಂದಿರೋ ನಮಗೆಲ್ಲ ಬಂತಣ್ಣ ಸೋಲು. ತಗದು ಕೊಟ್ಟೆ ಅಂದ್ರೆ ಪಂಗ್ಳಿಸ್ಕೊಂಡ್ಬಿಡ್ಬೇಕು. ಈ ವ್ಯಕ್ತಿಗಳ ಬಗ್ಗೆ ಒಂದು ಪದದಲ್ಲಿ ಉತ್ತರಿಸಿ. ನರೇಂದ್ರ ಮೋದಿ. ನರೇಂದ್ರ ಮೋದಿ. ಅದೇನ್ ಹೇಳ್ಬೇಕು ಅಂತ ಇದೆಯೋ ನೇರವಾಗಿ ಹೇಳು. मोदी जी हमारे नेता है, देश के बारे में सोच रहे हैं. ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ. ಸ್ವಂತ ಕಾಸು ಖರ್ಚು ಮಾಡಿ ನನ್ನ ಸಂಸಾರ ಹೊಡೆಯೋದ್ರಾಗ ನಿಮ್ಗೆ ಏನ್ರು ಐತೆ ಸುಖ? ಸಿದ್ದರಾಮಯ್ಯ. ಸಿದ್ದರಾಮಯ್ಯ. ಎಚ್ ಡಿ ದೇವೇಗೌಡ. ಎಚ್ ಡಿ ದೇವೇಗೌಡ. ಚೆನ್ನಾಗಿ ಆಡಿಸ್ತಾ ಇದೀಯಾ? ಕರೆಕ್ಟ್ ಅಲ್ವಾ? ಚೆನ್ನಾಗಿ ಆಡಿಸ್ತಾ ಇದೀಯಾ? ಐ ನೋ. ಪುನೀತ್ ರಾಜ್ಕುಮಾರ್. ಪುನೀತ್ ರಾಜ್ಕುಮಾರ್. ಪ್ರಜಾಕೀಯ. ಪ್ರಜಾಕೀಯ. ಉಪೇಂದ್ರ. ಥ್ಯಾಂಕ್ ಯು ಉಪೇಂದ್ರ ಅವರೇ. ಕಾಗೆ ಕೋಗಿಲೆ ಆಗಕ್ಕಾಗತ್ತೇನಾ? ನನ್ನ ವರ್ತನೆಯಿಂದ ಬೇಜಾರಾಗಿದ್ರೆ ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ಬರ್ತೀವಿ ಶರಣು. ಮಿಸ್ಸೆ, ಬೆಳಿಗ್ಗೆಯಿಂದ ನಿನ್ನೇನೇನೋ ನಾನು ಅಂದ್ಬಿಟ್ಟೆ, ಬೈದ್ಬಿಟ್ಟೆ, ಬೇಜಾರು ಮಾಡ್ಕೊಂಬಿಟ್ಯಾ? ಎಲ್ಲೆಲ್ಲೂ ಮುಂಟೆ ನೋಡ. ನಿನ್ನ ಮಂಡಿದಂಗೆ ಹಿರಿಯರೇನಾರು ಬೋದ್ರೆ ಬದುಕಕ್ಕೆ ಅಂತ ತಿಳ್ಕೊಳ್ಳೋ ಅವೇಗ ನನ್ ಮಗನೆ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟವ್ರೆ ಅಲ್ವಾ? ಮತ್ತೆ ನನ್ನ ಮಗನೆ ಕೂತ್ಕಳ.